ಪಂಚಭೂತಗಳು ಕೈಕಾಲುಗಳು ಇವೇ ಸಂಗಾತಿಗಳು, ಇವೇ ಸ್ನೇಹಿತರು. ಇವಿರುವವರಿಗೆ ಬಲವಾದ ಕಾಲಕ್ಕೆ ನೆಲವತ್ತು ಕಡಿಯುವುದು ಜಲಕುಲ ಸಂಗ್ರಾಮಗಳು ಬಲವೃದ್ಧದಲ್ಲಿ. ಇದು ಸ್ಪರ್ಶ ರಾಮನ್ ಸ್ಪರ್ಶ ಮಾಡೋ ಭೂಮಿ. ಇದು ಕೃಷ್ಣ ಬಂದಿದ್ದ ಈ ಮಾರ್ಕೆಟ್ ಇಲ್ವೇ ಭೂಪತಿ ಅಂಗಡಿ ಅಂತ ಹೇಳ್ತೀವಲ್ಲ, ಅದು ಕುರುಬುರ್ ಬೀದಿ. ಶ್ರೀಕೃಷ್ಣ ಪರಮಾತ್ಮ ಗಣೇಶ, ಆ ಚಂಡಿಕೇಶ್ವರ, ಈ ಪಾರ್ವತಮ್ಮ, ಈ ಮಂಟಪಗಳೆಲ್ಲ ಆಗಿನ ಕಾಲದ ಇದು ಇದು ಹಳೆದ ಇತ್ತು ಗುರುಗಳು. ಇದು ಇದು ಬಿದ್ದಾಯ್ತು. ಆಗ ಪುನಃ ಜೋಡಿಸಿ ಪಾಕಶಾಲೆ. ಇದ್ಯಾವ್ದು ಎಷ್ಟು ಜನ? ಇದು ಚಂಡಿಕೇಶ್ವರ. ಚಂಡಿಕೇಶ್ವರ ಇದು ಹನುಮಂತನ ಸರೋವರ ಅಂತ ಹೇಳ್ತಾರೆ. ಆನಂದವಲ್ಲಿ ಹನುಮಂತೇಶ್ವರ ಕಡೆ ಐತಲ್ಲ ದೇವಸ್ಥಾನ, ಅಲ್ಲಿ ಕರಿಯಪ್ಪನ ದೇವಸ್ಥಾನ, ಅಲ್ಲೇ ಪಾಳು ಅಲ್ಲೊಂದು ಲಿಂಗ ಇತ್ತು, ಅದು ಕೈ ಮುಗಿದ್ನ. ಅದಕ್ಕೆ ಪಾತಾಳೇಶ್ವರ ಉರುಪ್ ಕೈಲಾಸೇಶ್ವರ. ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಬಂದಿರುವಂತದ್ದು ಬನ್ನೂರಿನಲ್ಲಿರುವಂತ ಆನಂದವಲ್ಲಿ ಹನುಮಂತೇಶ್ವರ ದೇವಾಲಯಕ್ಕೆ. ಇದು ಚೋಳರ ಕಾಲದ ದೇವಾಲಯವಾಗಿದ್ದು, ಇದರಲ್ಲಿ ನೋಡುವಂತಹ ವಿಶೇಷ ಏನು ಅಂತಂದ್ರೆ, ಸಾಲಿಗ್ರಾಮ ಶಿಲೆಯಲ್ಲಿ ಇರುವಂತಹ ಈಶ್ವರನ ಪ್ರತ್ಯಕ್ಷವಾಗಿ ನೋಡುವಂತಹ ಕ್ಷೇತ್ರ. ನೀವು ಒಂದ್ಸಲ ಬನ್ನಿ. ಈ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ಫೋನ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ಇಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ಅಲ್ಲಿ ನೋಡಿ ಚೆಕ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ಇಲ್ಲ ಅಂತಂದ್ರೆ ನೀವು ಬನ್ನೂರು ಬಂದಾಗ ಆನಂದವಲ್ಲಿ ಹನುಮಂತೇಶ್ವರ ದೇವಾಲಯ ಯಾವುದು ಅಂತಂದ್ರೆ ಯಾರು ಬೇಕಾದ್ರು ಹೇಳ್ತಾರೆ. ನೀವು ಆ ಕಡೆ ಬಂದಾಗ ಬನ್ನಿ. ಇನ್ನು ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಡು. ರಮೇಶ್ ಅಂತ. ನೀವೇನು ವರ್ಕ್ ಮಾಡುವಂತದ್ದು ಇಲ್ಲಿ? ನಾವೇನು ಇಲ್ಲ ಸರ್, ತಿರ್ಗಾಡಕ್ ಬಂದೆ ಅಷ್ಟೇ. ತಿರ್ಗಾಡ್ಕೊಂಡು ಬರೋದು. ಏನ್ ನೀವೇನು ಕೆಲಸ ಮಾಡೋದೇನ್ ನೀವು? ನಾವು ಅದೇ ಈಗ ಹಾಕಿಲ್ಲ ಕೆಲಸ ಮಾಡಕ್ಕೆ. ಒಂದ್ ಎಮ್ಮೆ ಒಂದ್ ಹಸು ಐತೆ, ಇಟ್ಕೊಂಡು ಬೇಸ್ಕೊಡ್ತೀನಿ. ಹಾಲ್ಗೆಲ್ ಕಡಿತಿರೋದ್ರಲ್ಲಿ ಇದ್ಯಾವ್ದು ಎಷ್ಟು ಜನ? ಇದು ಚಂಡಿಕೇಶ್ವರ. ಚಂಡಿಕೇಶ್ವರ ಇಲ್ಲಿ ಏನೇನ್? ಚಂಡಿಕೇಶ್ವರ ಅಂದ್ರೆ ಮಕ್ಕಳಿಗೋಸ್ಕರ, ಮಕ್ಕಳಿಗೆ ಚಂಡಿ ಹಿಡ್ಕೊಂಡಾಗ ಇಲ್ಲಿ ಪೂಜೆ ಮಾಡ್ಬಿಟ್ಟು ಕೊಬ್ಬರಿ ಸಕ್ಕರೆ ಕಳೆಪುರಿನೋ ಕೊಟ್ಬಿಟ್ಟು ಕುಂಕುಮ ತಂದು ಎರಚ್ಬಿಟ್ಟು ಕೈ ಚಪ್ಪಲೆ ಬಡಿಬೇಕು. ಆವಾಗ ಚಂಡಿ ಕಡಿಮೆ ಆಗುತ್ತೆ ಅಂತ ಪ್ರತೀತಿ. ಇದು ಆನಂದವಲ್ಲಿ ಹನುಮಂತೇಶ್ವರ ಸರೋವರ. ಇದು ಈಶಾನ್ಯ ಮೂಲೆಯಲ್ಲಿ ಐತೆ. ಅವ್ರೇ ಇದ್ ಮಾಡಿದ್ದ. ಅವಾಗ ಇದು ಸರ್ ರಾಮ ಬಂದು ಸ್ಥಾಪನೆ ಮಾಡ್ದ ಅಷ್ಟೇ. ಈ ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಸ್ಥಾವರ ಬೇರೆ ಮಾಡುದು ಅಂದ್ರೆ ನಾನ್ ಹೇಳ್ತಾ ಇರೋದು ಅಪ್ಪಾಜಿ, ಈಗ ಹಳೆ ಕಾಲದಲ್ಲಿ ಮಾಡಿರುವಂತವಕ್ಕೆಲ್ಲ ಒಂದು ಶಾಸನಬದ್ಧವಾಗಿ ಒಂದು ಶಾಸನಗಳಿರುತ್ತೆ. ಅದೇ ಶಾಸನ ಇದೆಯಾ? ಐತೆ. ಹೌದಾ? ದೊಡ್ಡದು. ಹೌದಾ? ಇದು ಹನುಮಂತನ ಸರೋವರ ಅಂತ ಹೇಳ್ತಾರೆ. ಆನಂದವಲ್ಲಿ ಹನುಮಂತೇಶ್ವರ ಸರೋವರ. ಸರ್ ದಕ್ಷಿಣದಲ್ಲಿ ಲಂಕಾಪಟ್ಟಣ ಇಲ್ವೇ, ರಾವಣನ ಕೊಂದಾಕ್ಬಿಟ್ಟು ಬರುವಾಗ ಆಂಜನೇಯ ಭುಜದ ಮೇಲೆ ಬರ್ತಾ ಇದ್ರು ರಾಮ ಲಕ್ಷ್ಮಣ ಸೀತೆ. ಈ ಒಲ್ಲಿ ಅಂದ್ರೆ ಸೀತೆ. ಅವಾಗ ಈ ಸ್ಥಳ ನೋಡಿ ಆನಂದ ಆಯ್ತಂತೆ. ಒಲ್ಲಿ ಅಂದ್ರೆ ಸೀತೆ. ಸೀತೆ ನಮ್ಮ ಮನೋರು ಹೇಳಿದ್ರಲ್ಲ ಅವರು. ಆನಂದ ಆಯ್ತಂತೆ. ಆವಾಗ ರಾಮನ್ಗೆ ಹೇಳ್ದಂತೆ ಸೀತೆ, ಸ್ವಾಮಿ ಸ್ಥಳ ಚೆನ್ನಾಗೈತೆ, ಹುಲ್ಲಿಂಗ ಸ್ಥಾಪನೆ ಮಾಡಿ ಬಂದಾಗ ಆಂಜನೇಯನ್ ಕಳಿಸ್ತಾ ರಾಮ ಇಲ್ಲಿಗೆ ಉತ್ತರ ಭಾರತಕ್ಕೆ. ಅಲ್ಲಿ ತಗೊಂಡ್ಬಂದು ಬರೋದಕ್ಕೆ ಇಲ್ಲಿ ರಾಮ ಆ ಕಡೆ ಐತಲ್ಲ ದೇವಸ್ಥಾನ, ಅಲ್ಲಿ ಕರಿಯಪ್ಪನ ದೇವಸ್ಥಾನ, ಅಲ್ಲೇ ಪಾಳು ಅಲ್ಲೊಂದು ಲಿಂಗ ಇತ್ತು, ಅದು ಕೈ ಮುಗಿದ್ನ. ಅದಕ್ಕೆ ಪಾತಾಳೇಶ್ವರ ಉರುಪ್ ಕೈಲಾಸೇಶ್ವರ. ಆಮೇಲೆ ಆಂಜನೇಯ ತಂದಲ್ಲ, ಅದನ್ನ ಆಂಜನೇಯಕ್ಕೆ ಪ್ರತಿಷ್ಠಾಪನೆ ಮಾಡಿದ್ನ. ಅದಕ್ಕೆ ಆನಂದವಲ್ಲಿ ಹನುಮಂತೇಶ್ವರ ಸ್ಥಾಪನೆ ಮಾಡ. ಆನಂದವಲ್ಲಿ ಹನುಮಂತೇಶ್ವರ. ಇದನ್ನ ಈಗ ಹೇಳಿದ್ವಿ ನಾವು ದೇವಸ್ಥಾನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದ ಬಗ್ಗೆ. ಇವ್ರ ಮನೆಗೆ ಹೋಗಿದ್ವಿ, ನಮ್ ಫ್ರೆಂಡ್. ಇವ್ರು ಇಲ್ಲಿ ಕರ್ಕೊಂಡ್ ಬಂದಿದ್ವಿ, ಹಳೆ ಕಾಲದ್ದು ಅಂತ ಹೇಳಿ. ಈಗ ಹೇಳ್ಕೋಬೇಕಂದ್ರೆ ಈ ವಿಡಿಯೋ ಮಾಡ್ತಾ ಇರೋದು ಇವರಿಂದ. ದಾರಿ ನಮ್ಗೆ ತೋರಿಸ್ಬಿಟ್ಟು, ಯಾಕಂದ್ರೆ ಗೊತ್ತಿರಲ್ಲ ಒಬ್ಬೊಬ್ರದ್ದು ಒಂದೊಂದು ದೇವಸ್ಥಾನ ತೋರಿಸ್ಬೋದು. ಬನ್ನಿ ಹೋಗಿ ಹೋಗಿ ಮಂಗಳಾರತಿ ಕೊಡ್ತಾರೆ. ಸಾಲಿಗ್ರಾಮ ಶಿಲೆಲಿಂಗ ಇದು. ಸಾಲಿಗ್ರಾಮ ಗೊತ್ತೇ? ಸಾಲಿಗ್ರಾಮ ಇಟ್ಕೋಬೇಕಾದ್ರೆ ಬಲ್ ಕಷ್ಟ. ಇದು ಫುಲ್ ಲಿಂಗ ಎಲ್ಲ ಸಾಲಿಗ್ರಾಮ. ಕೃಷ್ಣಶಿಲೆ. ಕೃಷ್ಣಶಿಲೆ ಸಾಲಿಗ್ರಾಮ. ಅಂದ್ರೆ ಗ್ರ್ಯಾಂಡ್ ಆಗಿ ಈ ದೇವಸ್ಥಾನಕ್ಕೆ ಹಬ್ಬ ರಚನೆಗಳು ಮಾಡೋದು ಯಾವಾಗ, ಯಾವ ಟೈಮಲ್ಲಿ? ಶಿವರಾತ್ರಿ. ಶಿವರಾತ್ರಿ ಶಿವನ್ ದೇವಸ್ಥಾನ ಮೇಲೆ ಮುಗೀತಲ್ಲ. ಇನ್ನೊಂದು ನಂಜನಗೂಡು ನೋಡಿದಾರ್ಯಾ? ನಂಜನಗೂಡ್ಲು ಹಂಗೆ ಐತೆ, ಗಿರ್ಜಾ ಕಲ್ಯಾಣ ಮಂಟಪ ಒಳಗಡೆ ಐತೆ. ಆಗ ಗಿರ್ಜೆ ಸುಬ್ರಹ್ಮಣ್ಯೇಶ್ವರ, ಕಾಸ ಸುಬ್ರಹ್ಮಣ್ಯ, ಗಣೇಶ, ಚಂಡಿಕೇಶ್ವರ. ಈ ಆಷಾಢದಲ್ಲಿ ಗಿರ್ಜೆಗೆ ಮದುವೆ ಮಾಡಿಸ್ತಾರೆ. ಎಲ್ಲಿ? ನಂಜನಗೂಡ್ಲಿ. ಈಗ ಮೊನ್ನೆ ತೆರ ಚಾಮರಾಜನಗರದಲ್ಲಿ ಇದೇ ವಿಶೇಷತೆ. ಇಲ್ಲೂ ಮಾಡ್ಬೇಕು ಅಷ್ಟೇ. ಇದು ಮಾಡಿದಾಗ ಸರಿ ಆಗುತ್ತೆ. ಕಾಶಿ ರಾಮೇಶ್ವರದಲ್ಲೂ ಇಲ್ಲ ಲಿಂಗ ಇಲ್ಲ ಸರ್. ಕಾಶಿ ರಾಮೇಶ್ವರದಲ್ಲೂ ಇಲ್ಲ. ನೀವು ಇಲ್ಲಿ ನೀವೇನ್ ವರ್ಕ್ ಮಾಡೋದಿಲ್ಲ?
ನಾವೇನು ಇಲ್ಲ ಸರ್, ನಾವು ರೈತರು ಹಾ ಟೈಮ್ ಪಾಸ್ ಮಾಡಕ್ ಬಂದೆ. ಹಾ ಹಾ ನಿಮ್ಮ ಹೆಸರು? ರಮೇಶ್ ಅಂತ. ನಿಮ್ಗೆ ಎಷ್ಟು ವರ್ಷ ಈಗ? ನನ್ಗೆ 72 ವರ್ಷ. ಇದ್ರ ಬಗ್ಗೆ ನಿಮ್ ಮಾಹಿತಿ ತಿಳಿಸ್ಕೊಟ್ಟಾರ ಯಾರು? ನಿಮ್ ತಾತರ ಮುತ್ತಾತರ ಹೆಂಗೆ ವಂಶ ಪರಂಪರೆಯಿಂದ ಹೇಳ್ಕೊಟ್ಟಿದ್ ಬಂದ? ಇದು ನೋಡ್ತಾ ಇದ್ದೆ ಹಾ ಇದ್ರ ಬಗ್ಗೆ. ಹ್ಮ್. ಸ್ವಲ್ಪ ಅದು ಇದು ಕಲ್ತಿದ್ವು. ಆಮೇಲೆ ನನ್ ಕುತೂಹಲದಿಂದ ನಾನೇ ಕಲ್ತ್ಕೊಂಡೆ ಅಷ್ಟೇ. ಯಾರು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೋ ಅದ್ರ ಜಾಸ್ತಿ ಒಲವು ಜಾಸ್ತಿ ಆಗುತ್ತೆ. ಹಾ ಬನ್ನಿ ಮುಂದೆ ಹೋಗೋಣ. ಆಮೇಲೆ ಇಲ್ಲಿ 5 ಲಿಂಗಗಳೈತೆ ಇಲ್ಲಿ. ಎಲ್ಲಿ? ಇದು ಒಂದು ಆನಂದವಲ್ಲಿ ಹನುಮಂತೇಶ್ವರ, ಹಾ ಇನ್ನೊಂದು ಕೈಲಾಸೇಶ್ವರ ಕರಿಯಪ್ಪನ ದೇವಸ್ಥಾನ ಅಂತ, ಸಂತಂಬಳದ ಹತ್ರ ಮಹೇಶ್ ಬುಡ್ ಬಜಾರ್ ಹತ್ರ ತೀರ್ಥರಾಮೇಶ್ವರ, ಹೊಳೆ ಪಕ್ಕದಲ್ಲಿ ಹೊಳೆ ರಾಮೇಶ್ವರ, ಹಾ 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 ಹೊಳೆಯಿಂದ ಆಚೆ ಬ್ರಹ್ಮಲಿಂಗೇಶ್ವರ. 5 ಲಿಂಗ ಇಲ್ಲೇ ಐತೆ. ಹಾ ಒಂದ್ ಲಿಂಗ ಮುಂದೆ ಉಂಟಾಯ್ತು. ಹಾ ಅದು 5 ಲಿಂಗ ಇಲ್ಲೇ ಇದ್ದಿದ್ರೆ ಪಂಚಲಿಂಗ ದರ್ಶನ ಇಲ್ಲೇ ಆಯ್ತಿತ್ತು. ಹಾ ಹಾ ಅದಕ್ಕೆ ತಲಕಾಡ್ ಹೋಯ್ತು. ತಲ್ಕಡೆ ಹೋಯ್ತು ಈಗ. ಹಾ 5 ಲಿಂಗ ಯಾವ್ದಾಯ್ತು? ಇದು ಒಂದು, ಇನ್ನ ಮಿಕ್ಕಿದ 4 ಅಲ್ಲಿ ಗೊತ್ತಿಲ್ಲ. ಗೊತ್ತಿದ್ದೆ ಒಂದೇ ಮಾತ್ರ ನಮ್ಗೆ ಗೊತ್ತಿದ್ದು. ಅಷ್ಟೇ ಗೊತ್ತು. ಇವ್ರು ಹೇಳ್ತಾ ಇದ್ರೆ ಈ ಇಷ್ಟೊಂದೆಲ್ಲ ಇತಿಹಾಸ ಆಯ್ತಾ? ಇತಿಹಾಸ ಆಯ್ತು. ಆಮೇಲೆ ರಾಮ ಬಂದಿದ್ದ ಇಲ್ಲಿಗೆ ತ್ರೇತಾಯುಗದಲ್ಲಿ. ಇದು ರಾಮನ್ ಸ್ಪರ್ಶ ಮಾಡೋ ಭೂಮಿ ಇದು. ಕೃಷ್ಣ ಬಂದಿದ್ದ. ಹಾ. ಈ ಮಾರ್ಕೆಟ್ ಇಲ್ವೇ ಭೂಪತಿ ಅಂಗಡಿ ಅಂತ ಹೇಳ್ತೀವಲ್ಲ, ಅದು ಕುರುಬುರ್ ಬೀದಿ. ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದ. ಮಯೂರ್ ಧ್ವಜ ಮಗ ತಾಮ್ರ ಧ್ವಜನ ಪಟ್ನ ಇದು. ಆಗ ಅರ್ಜುನ ಮಾರುವೇಷದಲ್ಲಿ ಅವನ ಸತ್ವ ಪರೀಕ್ಷೆ ಮಾಡಕ್ ಬಂದಂತ ಸ್ಥಳ ಇದು. ಬನ್ನೂರು ಅಂತ ಹೆಸರು ಬರೋ ಕಾರಣ ಏನು? ಬನ್ನೂರು ಅಂದ್ರೆ ಕೇಳಿ, ವಹಿನಿಪುರ ಬನ್ನೂರು, ಅದು ಹೋಗಿ ಬನ್ನೂರು ಆಯ್ತು. ವಹಿನಿಪುರ. ಇದು ಜೈಮಿನಿ ಭಾರತ ಎಲ್ಲ ಐತೆ. ಜೈಮಿನಿ ಭಾರತ ಓದಿ ಅದ್ರಲ್ಲಿ ಹೊಡಿಲಿ. ಈ ಹಿಂದೆ ಐತಲ್ಲ, ಇದು ಕೋಟೆ ಹಿಂದೆ ರಾಣಿರು ಉದ್ಯಾನವನ, ಮುಂದೆ ಕೋಟೆ ಐತೆ ಅಂತ ಅಲ್ಲಿ ಮಯೂರ್ ಧ್ವಜ ತಾಮ್ರ ಧ್ವಜನ ಪಟ್ನ. ಅದು ನಾಶ ಆಯ್ತು. ಕುರುಹುಗಳು ಇರ್ತಾವಲ್ಲ, ಹಿಂಗೆ ಇತ್ತು ಹೋಯ್ತು. ಇದು ರಾಣಿರು ಉದ್ಯಾನವನ, ರಾಣಿ ತಿಟ್ಟು ಅಂತ ಹೇಳ್ತಾರೆ ಇವತ್ತು. ರಾಣಿ ತಿಟ್ಟು ಅಂತ ಹೇಳ್ತೀವಿ. ಅದು ಇದು ಮುಂದೆ ಐತಲ್ಲ ಪ್ಲೇಸು, ಅದು ಕೋಟೆ ಹಿಂದೆ. ಅಂದ್ರೆ ಇದು ಈಗಿನ ಕಾಲದ್ದು ಅಲ್ಲ, ಈಗಿನ ಕಾಲದಲ್ಲೇ ಸರ್. ಸುಮಾರು ಸಾವಿರಾರು ವರ್ಷ ಆಗೈತೆ ಸರ್. ಆಮೇಲೆ ಅದೇ ಹೇಳ್ತಾರೆ ರಾಮರ ಕಾಲದ ಅಂತಂದ್ರೆ ಈಗ ಎಲ್ಲಿ ದ್ವಾಪರ ಯುಗದ್ದು. ದ್ವಾಪರ ಯುಗ ಅಷ್ಟು ಕೃತಾಯುಗ, ದ್ವಾಪರ ಇಲ್ಲ ಸರ್, ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ. ದ್ವಾಪರ ಯುಗ ಇವ್ರದು ಪಾಂಡವರ್ದು, ನಮ್ದು ಕಲಿಯುಗ. ಅದೇ ನೋಡಿ ಗೊತ್ತಿರೋರು. ಹೌದು. ಫೋಟೋಗಳು ಸಿಕ್ಕಿಲ್ಲ ಅಂತಂದ್ರೆ ನಾವು ಗೂಗಲ್ ನೋಡಿದ್ರೆ ಎಲ್ಲ ಸಿಕ್ತ ಫೋಟೋಗಳು ಅಂತ ತೊಂದರೆ ಏನಿಲ್ಲ. ಪುನಃ ಇದನ್ನೇ ಜೀರ್ಣೋದ್ಧಾರ ಮಾಡಿದ್ವು ನೋಡಿ. ಅಲ್ಲಿ 1969 ಪುನಃ ಜೀರ್ಣೋದ್ಧಾರ ಮಾಡಿದ್ವು. ಇಲ್ಲಿ ಹಾಕಿರೋದು ಅಲ್ಲಿ ಹಾಕೋರಲ್ಲ. RCC ಕಾರ್ಯ ಹಾಕಿದ್ದು 25 ಗಂಟೆ ನೋಡಿ. ಏನದು? ಮೇಲಿಂದ ಬಿದ್ರೆ ಪಳಪಳ ಅಂತ ಹೊಳಿಯುತ್ತೆ ಲಿಂಗ. ಇದು ಈ ತೋಟ ಇಲ್ಲೋದ್ರೆ ಸರ್, ಬೆಳಿಗ್ಗೆ ಅಷ್ಟೊತ್ತಿಗೆ ಸೂರ್ಯನ ಕಿರಣ ಡೈರೆಕ್ಟ್ ಬರುತ್ತೆ. ತೋಟ ಬೆಳ್ಕೊಬಿಟ್ಟಿದೆ. ಇನ್ನೊಂದು ಹನುಮಂತೇಶ್ವರ ನಾವು ಇದ್ರಲ್ಲೊಂದು ನೋಡಿದಲ್ಲ ರಾಜು, ಶ್ರೀನರಸೀಪುರದ ಹನುಮಂತೇಶ್ವರ. ಎಲ್ಲಿ ಆದ್ರೂ ಆನಂದವಲ್ಲಿ ಹನುಮಂತೇಶ್ವರ ಇಡೀ ಇಂಡಿಯಾದಲ್ಲಿ ಇದೊಂದೇ. ಆನಂದವಲ್ಲಿ ಆನಂದವಲ್ಲಿ ಪ್ರಪಂಚದಲ್ಲ, ಈ ಪ್ರಪಂಚದಲ್ಲೇ, ಇಡೀ ಇಂಡಿಯಾದ ಇನ್ನೆಲ್ಲಿದ್ದು ಸಾಲಿಗ್ರಾಮ ಅಂದ್ರೆ ಚಂದ್ರಾಸ ಫಿಲಂ ನೋಡಿಲ್ವ ನೀವು? ಅದ್ರಲ್ಲಿ ಚಂದ್ರಾಸ ಬಾಯಿ ಒಳಗಡೆ ಸ್ವಲ್ಪ ಗೋಲಿ ಗದ್ರ ಮಾಡ್ಕೊಂಡಿರ್ತಾನೆ, ಅದರಿಂದ ಅವ್ನು ಜಯಿಸಿದ್ದು. ಇದು ಪೂರ್ತಿ ಸಾಲಿಗ್ರಾಮ ಶಿಲಾಲಿಂಗ ಅಂದ್ರೆ. ಆಮೇಲೆ ಇದು ದೇವ್ರನ್ನ ಹೊಲಿಸ್ಕೋಬೇಕಾದ್ರೆ ಬಲ್ಕಟ್ಟ ಶಾಪ, ಈಶಾನ್ಯ ಮೂಲೆಯಲ್ಲಿ ದೇವ್ರು. ಎಷ್ಟೆಷ್ಟೋ ಜನ ಉಂಟು. ಒಂದೊಂದ್ಸಲ ಬಂದಿತ್ತಲ್ಲ, ಕಟ್ಟಾಗೋಗಿ ಪ್ರಭಾವಳಿ ಮೇಲ್ಗಡೆ ಪ್ರಭಾವಳಿ ಅದ ಹಿಂಗ್ ಬಂದ್ ಕಟ್ಟಾಗೋಗಿದೆ. ಕಟ್ಟಾಗುತ್ತೆ. ಕಟ್ಟಾಗಿ ಆದ್ರೆ ವಿನಾಯಕ ದೇವಸ್ಥಾನ ಕೂಡ ಆಗಿನ ಕಾಲದ್ದೇ. ಆ ಕಾಲದ್ದೇ ನೋಡಿದ್ರೆ ಒಂಥರ ಮೈ ರೋಮಾಂಚನ ಆಗುತ್ತಲ್ಲ. ಗಣೇಶ, ಆ ಚಂಡಿಕೇಶ್ವರ, ಈ ಪಾರ್ವತಮ್ಮ, ಈ ಮಂಟಪಗಳೆಲ್ಲ ಆಗಿನ ಕಾಲದ್ದೇ. ಇದು ಹಳೆದೇ ಇತ್ತು ಗುರುಗಳು. ಇದು ಬಿದ್ದಾಯ್ತು. ಆಗ ಪುನಃ ಜೋಡಿಸಿ ಪಾಕಶಾಲೆ ಅಲ್ಲಿ ಹಿಂದೆ ಗೊತ್ತಿದ್ದವ್ರು ತಳಗೆ ಮನೆ. ಅಲ್ಲ ಹೌದು, ಈಗಲೆಲ್ಲ ಪಾಕಶಾಲೆ ಅಂತ ಯಾರು ಗೊತ್ತಾಗಲ್ಲ. ತಳಗೆ ಮನೆ ಅಂದ್ರೆ ಗೊತ್ತಾಗುವಂತದ್ದು. ಏನೋ ಬಂದು ಗಿಡ ಅವು ಇವು ಕೆಲ್ಸಿ ಹಿಂಗಿರ್ಲಿಲ್ಲ, ಏನೋ ಮಾಡಿ ಭಕ್ತಾದಿಗಳು. ಆಮೇಲೆ ರಾಮಚಂದ್ರ ದರ್ಶನ ಆಯ್ತಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ, ಅದು ಪುರಾತನ. ಅಯೋಧ್ಯೆಲ್ಲೂ ಇಲ್ಲ ಸರ್. ಇವತ್ತು ಅಯೋಧ್ಯೆ ಇವತ್ತು ಕಟ್ಟಿದ್ರು,
ಕೋದಂಡ ರಾಮ ಅಯೋಧ್ಯೆಲಿ ಇಲ್ಲ ಹಾ. ಆ ತರದ್ ಫೇಮಸ್ ಅದು. ಆ ಗೋಪುರ ದೊಡ್ಡ ಗೋಪುರ ಇದೆಲ್ಲ ಹೌದು ಕೋದಂಡರಾಮ ಸ್ವಾಮಿ ಅದು. ಕೋದಂಡ ರಾಮ ಹಾ ಮನಮೋಹನ ಮಲ್ಲಿಗೆ ಈಗ ಮಾಡ್ಸವ್ರೆ ಭಕ್ತಾದಿಗಳು. ಅಪ್ಪ ಈ ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಹೇಳ್ತಿರುವಂತದ್ದು, ಬ್ರಿಟಿಷರು ಯಾವ್ಯಾವ ಈ ತರ ಕಲ್ಗಳ ಒಳ್ಳೊಳ್ಳೆ ವಿಗ್ರಹಗಳು ಕಾಣಿಸ್ತಿದ್ದೋ ಅವನ್ನೆಲ್ಲ ಒಡೆದು ಗರ್ಭಗುಡಿ ಹೊಡೆದು ವಿಗ್ರಹಗಳನ್ನ ಇಟ್ಕೊಂಡಿದ್ದು. ಹೌದಾ? ಆಗಿನೆಲ್ಲ ಇದು ಅದಕ್ಕಿಂತ ಪುರಾತನ ಕಾಲದ್ದು ಇದು ದೇವಾಲಯ. ಇದು ಪುರಾತತ್ವ ಇಲಾಖೆ ಹೋಯ್ತದ ಇದು? ಇಲ್ಲ ಹೋಯ್ತದೆ ಇದು ಇವಾಗ ಸಿಕ್ಕದ್ದು. ಭಿನ್ನ ಆಗೋಗಿದೆ ಅಪ್ಪಾಜಿ. ಇನ್ನ ಆಗ್ಬಿಡದಲ್ಲ? ಅಲ್ಲೆಲ್ಲ ಒಂದು ಮಾಡ್ತಾರೆ ಅಷ್ಟೇ. ಹಾ ಎಲ್ಲ ಒಂದು ಜಾಗದಲ್ಲಿ ಮಾಡ್ತಾರೆ ಅದನ್ನ. ಈಗ ನನ್ಗೆ ಗೊತ್ತಿಲ್ಲ, ಒಂದ್ 8 ವರ್ಷದಲ್ಲಿ ಇಲ್ಲಿ 2 ಬಾರಿ ಬೇಯಿಸ್ತಾ ಇದ್ದೆ. ಹಳ್ಳಿ ಮರದ ಕೆಳಗಡೆ ಒಂದು ದೇವಿ ಗುರ ಆಯ್ತು. ನನ್ಗೆ ಗೊತ್ತಿಲ್ಲ ಸರ್, ತುಂಬಾ ತೂಕ. ಅದ್ಯಾರೋ ಕಾರ್ನಲ್ಲಿ ಬಂದ್ರು ಅಫಿಸಿಯಲ್ಸ್. ನಮ್ಮೂರ್ನವ್ರು ಯಾರು ಸಹಾಯ ಮಾಡ್ರೇನೋ. ಇದು ಯಾಕೆ ತಗೋತಿದ್ದೀನಿ ಅಂತ ಕೇಳ್ದಕ್ಕೆ, ಅಪ್ಪ ಇದೆಲ್ಲ ಭಿನ್ನ ಆಗೋಗಿದೆ. ಒಂದ್ ನಮ್ ತೋಟ ಐತೆ, ಪಾಲಿಸಿ ತೋಟ, ಅಲ್ಲಿ ಇಡ್ತೀವಿ ಅಂತಂದ್ರು. ನನ್ಗೆ ಗೊತ್ತಾಗ್ಲಿಲ್ಲ. ಈ ಒಂದಿಬ್ರಿಗೆ 500 rupees ಕೊಟ್ರು ಎತ್ಕೊಡ್ಕ ಕಾರ್ಗೆ. ಆಗ ಯಾರೋ ಪುರಾತತ್ವ ಇಲಾಖೆಯವ್ರು ನಮ್ಮ ಫ್ರೆಂಡ್ ಇದ್ರು. ಅವ್ರಿಗೆ ಹೇಳ್ದೆ, ಎಂತ ಬುದ್ಧಿ ಈಗ ನೀನು ಫೋನ್ ಮಾಡಿಕಿಲ್ವಾ ಅಂತ. ಫೋನ್ ಮಾಡೋಕೆ ಆಗ್ತಿಲ್ಕಂದ್ರೆ ಏನು ಅಂತ. ಇನ್ ಎತ್ಕೋದ್ರೆ ಬೇಲೆ ಇಲ್ಲ. ನೀವು ಸಿಕ್ಕಿದ್ರೆ ಚಿನ್ನನೂ ಅಷ್ಟೇ ಅಲ್ವೇ? ಚಿನ್ನ ಒಂದ್ ಧಾತು, ಯಾವ ತರ ಎಳಿ ಕೂದಲ್ ತರ ಎಳಿಬಹುದು, ಕಬ್ಬಣ ಹಾಕಿಲ್ಲ. ಅದಕ್ಕೆ ಚಿನ್ನ ಸಾವೇ ಇಲ್ಲ. ಎಷ್ಟು ವರ್ಷ ಆಯ್ತು ಭೂಮಿಲಿ ಇರ್ತದೆ. ನೋಡಿ ನೋಡಿ, ಇಲ್ಲಿಂದ ಇದು ಸಿಡ್ಲು ಹೊಡೆದಿದ್ದು. ಇದು ಇಷ್ಟಗಲ ಇತ್ತು ಸರ್. ಇದು ಅಲ್ಲಿವರೆಗೂ ಇಷ್ಟಗಲ ಇತ್ತು. ತೊಪ್ಪೆ ತುರ್ತಿದ್ದು ಇಲ್ಲಿಗೆ. ತೊಪ್ಪೆ ಇರ್ಲಿಲ್ಲ. ಇದು ಇದೆಲ್ಲ ಓಪನ್. ಈ ಜಾಗ ಏನು ಇರ್ಲಿಲ್ಲ. ಬಂದು ಮೇಲೆ ಕೂತ್ಕೊಂಡು ಆಟ ಆಡ್ತಿತ್ತು. ತೊಪ್ಪೆ ಆಗ್ತಿತ್ತು, ಮುಚ್ಚೋಯ್ತು. ಸಿಡ್ಲು ಹೊಡೆದಿರೋದು. ಸಿಡ್ಲು ಹೊಡೆದು ಬಿಟ್ಟೋಗಿತ್ತು. ಇದು ಸಿಡ್ಲೇಶ್ವರ. ಹೊಡೆದು ಸಿಡ್ಲು ಹೊಡೆದು ಅದಕ್ಕೆ ಸಿಡ್ಲೇಶ್ವರ, ಕೈಲಾಸೇಶ್ವರ, ಪಾತಾಳೇಶ್ವರ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಿ? 20 ವರ್ಷ. ನೀವು ಫಸ್ಟ್ ಎಲ್ಲಿ ಪೂಜೆ ಮಾಡ್ತಿದ್ರಿ? ಫಸ್ಟು ನಾವು ನಮ್ಮ ಸ್ವಂತ ಊರು ಕೊಳ್ಳೇಗಾಲದ ಹತ್ರ ಕಣ್ಣೂರು ಅಂತ. ಅಲ್ಲಿ ನಮ್ಮ ಸ್ವಂತ ಊರು. ಅಲ್ಲಿ ನಾವು ದೇವ್ರ ಪೂಜೆ ಮಾಡ್ಕೊಂಡಿದ್ದೆವು. ಅಲ್ಲಿಂದ ಬಂದು ಇಲ್ಲಿಗೆ ಸೇರ್ಕೊಂಡು. ಅಲ್ಲಿ ಯಾವ ದೇವರು ಪೂಜೆ ಮಾಡ್ತೀವಿ? ಶಿವರಂಕರೇಶ್ವರ ಅಂತ. ಶಿವರಂಕರೇಶ್ವರ ಉದ್ಭವ ಮೂರ್ತಿ ಅದು. ಇಲ್ಲಿ ಬಂದು ಈಗ 20 ವರ್ಷ ಆದ್ಮೇಲೆ. 20 ವರ್ಷ. ಇಲ್ಲಿ ಹಬ್ಬ ಆಚರಣೆಗಳು ಯಾವ್ದು ನಡೀತಿದೆ ಇಲ್ಲಿ? ಹಬ್ಬ ಅಂದ್ರೆ ನೋಡಿ, 12ನೇ ತಾರೀಕು ಬೀಗನಮ್ಮ ನಡೆಯುತ್ತೆ, ಶಿವರಾತ್ರಿ, ಮತ್ತೆ ಕಾರ್ತಿಕ್ ಸೋಮವಾರ. ಅಂದ್ರೆ ಊರಪ್ಪ ನಾಡಪ್ಪ ಅಂತ ಏನು ನಡೆಯಲ್ಲ? ನಾಡಪ್ಪ ಏನಿದೆ ಸರ್, ಇದೊಂದು ಬಿಟ್ರೆ ಬೀಗನಮ್ಮ ಬೇರೆ ಯಾವ್ದು. ಈಗ ನೆಕ್ಸ್ಟ್ ಇದಕ್ಕೆ 12ನೇ ತಾರೀಕು ಗ್ರ್ಯಾಂಡ್ ಆಗಿರುತ್ತಾಗ ಜನ ಇಡೀ ಕರ್ನಾಟಕದಲ್ಲಿ ವಿಶ್ವಕರ್ಮ ಜನಾಂಗದವರೆಲ್ಲ ಬರ್ತಾರೆ ಇಲ್ಲಿಗೆ. ಸಂಜೆ ಗಂಟಲು ಬೆಳಿಗ್ಗೆ 10-11 ಗಂಟೆಗೆ 10 ಗಂಟೆ ಶುರು ಹೋದ್ರೆ ರಾತ್ರಿ 10-11 ಗಂಟೆಗೂ ಜನ ಬರ್ತಾ ಇರ್ತಾರೆ. ಎಲ್ಲ ಕ್ಯೂ ಮಾಡ್ತಾರೆ. ಅಂದ್ರೆ ಈಗ ಎನಿ ಟೈಮ್ ಓಪನ್ ಇರುತ್ತಾ ಹೆಂಗೆ? ಎನಿ ಟೈಮ್ ಓಪನ್. ನೀವೇಲ್ವಾ, ನಮ್ಮ ಮನೆ ಇಲ್ಲೇ ಕೊಟ್ಟಿದ್ದಾರೆ. ನಾನು ನೋಡಿ ಈಗ ಬಂದು ನೀವು ಬಂದದ್ ನೋಡ್ಬಿಟ್ಟು ಬಂದು ಬಾಳೆ ತಗೊಂಡು ಮಂಗಳಾರತಿ ಹಿಂಗೆ ಇರೋದು. ಸರಿ ಸರಿ, ಧನ್ಯವಾದಗಳು. ಮತ್ತೊಂದು ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಶುಭವಾಗಲಿ.